ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿಲ್ಲ. ಯಾಕಂತಂದರೆ ನನ್ನ ತಲೆ ಮೇಲೆ ಫ್ರೆಂಡ್ಸ್ ದರಿದ್ರ ಬಂದು ಕೂತ್ಕೊಂಡ್ಬಿಟ್ಟಿದೆ. ನಾನು ಏನು ಅಂದ್ಕೊಂಡ್ರೂ ಆಗಲ್ಲ. ನಾನು ಏನು ಹೇಳ್ತೀನೋ ಅದು ರಿವರ್ಸ್ ಆಗುತ್ತೆ. ಒಂದು ಮಾಡೋಕ್ಕೆ ಹೋಗ್ತೀನಿ, ಅದು ಇನ್ನೇನೋ ಆಗುತ್ತೆ. ಎಲ್ಲ ಉಲ್ಟಾ ಆಗ್ತಾಯಿದೆ. ಎಲ್ಲ ಡಬಲ್ ಕೆಲಸಗಳಾಗ್ತಾಯಿದೆ. ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಇವಾಗ ಎಲ್ಲದರಲ್ಲೂ. ಯಾಕಂದರೆ ನಾನು ಏನು ಹೇಳಿದ್ರು ಆಗಲ್ಲ, ಏನು ಅಂದ್ಕೊಂಡ್ರೂ ಆಗಲ್ಲ 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 ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಅದು ಹಂಗೆ ಆಗ್ತಾಯಿದೆ. ಸೊ ಇನ್ನು ಪಾಸಿಟಿವ್ ಆಗಿ ಇನ್ಮೇಲೆ ಸ್ವಲ್ಪ ಥಿಂಕ್ ಮಾಡೋಣ, ಜಾಸ್ತಿ ಪಾಸಿಟಿವ್ ಆಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು 2-3 ದಿನದಿಂದ ನಾನು ಲಾಗ್ಸೇ ಹಾಕಿಲ್ಲ. ಐ ಆಮ್ ವೆರಿ ಸಾರಿ. ಯಾರಾದರೂ ನನ್ನ ಲಾಗ್ಸ್ ನೋಡಬೇಕಂತ ಕಾಯ್ತಾಯಿದ್ರೆ ನಾನು ವೀಡಿಯೋ ಹಾಕಲಿಲ್ಲ, ಸಾರಿ. ಇನ್ನೂ ರೆಗ್ಯುಲರಾಗಿ ಹಾಕ್ತೀನಿ. ಅದೇ ಹೇಳಿದ್ರೆ ಸಾಕು, ನಾನು ಆ ಕೆಲಸ ಮಾಡಲ್ಲ. ಅದೇ ಬಾಧೆ ಬಂದಿರೋದು. ಇರಲಿ, ಆದರೂ ಅಂದ್ಕೊಂಡಿದ್ದೀನಿ ಗಟ್ಟಿಯಾಗಿ ಪಾಸಿಟಿವ್ ಆಗಿ ಡೈಲಿ ಹಾಕಬೇಕು ವೀಡಿಯೋಸ್ ಅಂತ ಅಂದ್ಕೊಳ್ತೀನಿ. ಒಳ್ಳೆ ವೀಡಿಯೋಸ್ ಇನ್ಮೇಲೆ ಹಾಕ್ತೀನಿ ಅಂತ ಹೇಳ್ತಾ ಈಗ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಖುಷಿನಾ? ಹಾಂ, ಏನು ಮಾಡೋದು? ಏನು ನೀನು ಮಾಡು, ಮಾಡು ನೀನು ಮಾಡಮ್ಮ, ಮಾಡು. ಏನಿದು? ಹಾಂ, ಏನಿದು? ಗೊಣ್ಣೆ ಈ ಗಬ್ಬಿ ನೋಡು. ಜೊಲ್ಲ ಅಲ್ಲ, ಗೊಣ್ಣೆ ನೋಡಿ. ಇಲ್ಲಿಂದ ಬಂದಿದೆ ಗೊಣ್ಣೆ. ಒರೆಸ್ತೀನಿ ಬಾ, ಮುಖ ತೊಳಸ್ತೀನಿ ಬಾ. ನೀನು ಮಾಡಮ್ಮ, ಮಾಡು ಮಾಡು. ಮಾಡು. ಮಾಡಲ್ವಾ? ಬಿಡು, ಹೋಗು. ನಿಂಗೇನು ಬರಲ್ಲ ಕಣೆ, ನಿಂಗೇನು ಬರಲ್ಲ. ದಡ್ಡಿ ನೀನು. ಹೇಳ್ಕೊಟ್ರು ಬರಲ್ಲ ನಿಂಗೆ. ಮಾಡು. ಬಾಯಿ ಮಾತ್ರ ತೆಗಿತೀಯ ಚೆನ್ನಾಗಿ. ಮಾಡು. ನೋಡು, ನಾನು ಮಾಡ್ತಾಯಿದ್ದೀನಿ ನೋಡು. ಹೆಂಗೆ ಮಾಡೋ ತೋರಿಸು. ನೀನು ಮಾಡು. ವೈಬ್ರೇಟ್ ಆಗೋದಕ್ಕೆ ಇದು ಗಟ್ಟಿ, ಇದು ಬರಲ್ಲ. ಅಯ್ಯೋ ಲೇ, ಅವ್ರು ಇಳ್ಸ ಸಾಕು. ವೇಣು ಮಾಮೂದಮ್ಮ ಬೈಕು ಹಾಳು ಮಾಡಾಕ್ತೀಯ ನೀನು ಅಷ್ಟೇ. ಒತ್ತಿ ಸಾಕಿಲ್ಲ ಆರನ್ನು, ಸಾಕು. ಮಾಡು ಜೋರಾಗಿ. ಮಾಡು ಮಾಡು ಮಾಡು. ಕೃತಿಕ್ಷಾಗೆ ಬೈಕ್ ಓಡ್ಸೋದು ಹೇಳ್ಕೊಡ್ತಾವ್ರ ಅವ್ರಪ್ಪ. ಈ ವಯಸ್ಸಿಗೆ ನಿಂಗೆ ಬೈಕ್ ಓಡಿಸ್ಬೇಕು? ಕಾಲ್ ಮಾತ್ರ ಅನ್ಸಲ್ಲ, ಸಾಕ್ಲೆ. ನಾಯ್ಸ್ ಪೊಲ್ಯೂಷನ್ ಇದು, ನಿಲ್ಸೋ. ಇದು ಕೇಳಕ್ಕಾಗಲ್ಲೇ. ಅವಳು ನನ್ನ ಮಗಳು ರೀ, ಬುದ್ಧಿವಂತಲು. ಕೀ ಆನ್ ಮಾಡ್ಬಿಟ್ಟು ಹೊಡಿತಾವಳು ಯಾರನ್ನ. ಕಲ್ತ್ಬಿಡ್ತಾಳೆ. ಮಾಡ್ಬಿಟ್ಲು. ಮಾಡೋದಕ್ಕೆ ಕೋಪ ನೋಡಿ ಅವಳಿಗೆ ಎಷ್ಟೈತೆ. ಕೋಪ ನಂತರನೇ. ಒಳ್ಳೇದಲ್ಲ ನಂತರ, ಕೆಟ್ಟದಲ್ಲ ನಂತರ. ಇವ್ರು ಇನ್ನೂ ಬರ್ಲಿಲ್ಲ. ಏನ್ರಿ ಮಾಡ್ತಾ ಇದ್ರು? ಇನ್ನೂ ಅಲ್ಲೇ ಬನ್ರಿ ಒಳಗಡೆ. ಫ್ರೆಂಡ್ಸ್, ಅಪ್ಪ ಮಗಳು ಇಬ್ರು ಬೈಕ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದೇ ಫ್ರೀ ಬೈಕ್ ಬಂದಂಗೆ ನಿಮ್ಮ ಬೈಕ್ ನೀವು ಮುಟ್ಟಲ್ಲ. ಮುಟ್ಟೋದಲ್ಲ ಅಲ್ಲಿ, ಅದನ್ನ ಓಡಿಸ್ಬೇಕು. ಏ ಅಮ್ಮ ಬಾ, ಇಲ್ಲಿ ಒಳಗಡೆ ಬಾ. ಬನ್ನಿ. ಸೊ ಫ್ರೆಂಡ್ಸ್, ಇವತ್ತು ಟಿಫನ್ನು ಅವಲಕ್ಕಿ ಬಾತು,
ಕ್ಯಾರೆಟ್ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬಂದಿಯಾ? ಬಾಯ್ಲಿ ಬಾಯ್ಲಿ. ಎಲ್ಲೋಗಿದ್ದೆ? ಡ್ರ ಆಗಿದ್ದಾ? ಡ್ರಮ್ ಡ್ರಮ್ ಅಂದ. ಏನು ಪೆಟ್ರೋಲ್ ಇಲ್ವಾ ಅದರಲ್ಲಿ? ಹೌದಾ? ಆಮೇಲೆ ಏನಾಯ್ತು? ಅಪ್ಪ ಗಾಡಿಯಲ್ಲಿ ಹೋಗೋಣ. ಹ್ಞೂ. ಆ ಗಾಡಿ ಚೆನ್ನಾಗಿಲ್ವಾ? ಅದು ಏನು ಮಾಮ ಗಾಡಿ ಚೆನ್ನಾಗಿಲ್ಲ? ಚೆನ್ನಾಗಿಲ್ವಾ? ನಮ್ಮ ಗಾಡಿನೇ ಚೆನ್ನಾಗೈತಲ್ವಾ? ನಮ್ದು ಕಾರ್ ಎಲ್ಲೋಯ್ತು? ಮಾಮಿ ಎತ್ಕೊಂಡು ಹೋಯ್ತಾ? ಮಾಮಿ ಅಲ್ಲ ಅಪ್ಪ ಫ್ರೆಂಡ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಕಾರ್ ಬೇಕಲ್ವಾ? ಬೇಕು ತಾನೇ? ಬೇಕು ತಾನೇ? ಎಲ್ಲೋಗೋಣ? ನೋಡು ಬಟ್ಟೆ ಎಲ್ಲ ಹೆಂಗ್ ಗಲೀಜ್ ಮಾಡ್ಕೊಂಡಿದ್ಯಾ. ಹಾಂ ಸರಿ ಆಯ್ತು. ಇವತ್ತು ತಿಂದಲ್ಲ ಸೋನ್ ಪಪಡಿ, ಹೆಂಗಿತ್ತು ಸೋನ್ ಪಪಡಿ? ಸೂಪರ್ ಆಗಿತ್ತಾ? ನಂಗೆ ಕೊಡ್ಲೇ ಇಲ್ಲ ನೀನು. ಕೊಟ್ಟೆ. ಸೊ ಫೆಬ್ರವರಿ 14ಗೆ ಇನ್ 2 days ಇದೆ. ನನಗೆ ಗಿಫ್ಟ್ ಬೇಕು. ಏನು ಗಿಫ್ಟ್ ಕೊಡ್ತಾ ಇದ್ದೀರಾ ಹೇಳಿ? ನಾನೇ ದೊಡ್ಡ ಗಿಫ್ಟ್, ನನಗೆ ಬೇರೆ ಏನು ಗಿಫ್ಟ್? ನಂಗೆ ಗೊತ್ತಿಲ್ಲ. ಗಿಫ್ಟ್ ಬೇಕು, ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಫೆಬ್ರವರಿ 14ಗೆ ಡಿಮ್ಯಾಂಡ್ ಮಾಡಿ ಗಿಫ್ಟ್ ಬೇಕೇ ಬೇಕು ಅಂತ. ನಂಗೆ ಬೇಕು ಗಿಫ್ಟು. ನೀವು ಗೊತ್ತು, ನೀವು ಗಿಫ್ಟೇ ಆಯಿತಾ? ಅದು ದೇವ್ರು ಕೊಟ್ಟಿರೋ ಗಿಫ್ಟು. ನೀವು ಕೊಡೋ ಗಿಫ್ಟ್ ಏನು ಅಂತ ಕೇಳ್ತಾ ಇರೋದು. ಹೆಂಗಿದ್ರು ಗಿಫ್ಟ್ ಸೆಂಟರ್ ಇದೆ. ನಮ್ಮ ಅಂಗಡಿದ್ ಬೇಡಪ್ಪ, ನಮ್ಮ ಅಂಗಡಿದ್ ಬೇಡ. ನಮ್ಮ ಅಂಗಡಿ ನಾವೇ ಮಾಡ್ಕೊಟ್ಬಿಡೋದಲ್ಲ. ನಂಗೆ ಬೇಕು. 50 ರೂಪಾಯಿ ಚಾಕ್ಲೇಟ್ ಕೊಡ್ತೀನಿ. ಅದು ಆ್ಯಕ್ಚುಲಿ ಈ ಡೇಸಲ್ಲಿ ಕೊಟ್ಬಿಡ್ಬೇಕಿತ್ತು. ಫೆಬ್ರವರಿ 14ಗೆ ಬೇರೆ ಏನಾದ್ರು ಒಳ್ಳೆ ಗಿಫ್ಟ್. ಅದೆಲ್ಲ ಏನಿಲ್ಲ, ಅದೆಲ್ಲ ನಾವು ಆಚರಿಸಲ್ಲ. ಮದುವೆ ಆದ್ಮೇಲೆ ಏನಕ್ಕೆ ಅವೆಲ್ಲ ಆಚರಿಸೋದಲ್ವಾ? ಹೆಂಡತಿಗೊಂದು ಗಿಫ್ಟ್ ಕೊಡಬೇಕು. ಗೊತ್ತಾಗಲ್ಲ. ಏನು ಬೇಕು? ನಾನು ಕೇಳಿದ್ದು ಕೊಡ್ಸ್ಕೊಟ್ಬಿಡ್ತೀರಾ? ನಾನು ಕೇಳಿದ್ದು, ನನಗೆ ಟ್ರಾವೆಲ್ ಅಂದರೆ ಇಷ್ಟ. ಎಲ್ಲಾದ್ರೂ ದೇವಸ್ಥಾನಕ್ಕೋ ಇಲ್ಲ ಟ್ರಿಪ್ಗೋ ಒಳ್ಳೊಳ್ಳೆ ಪ್ಲೇಸ್ಗೆ ಕರ್ಕೊಂಡೋಗಿ. ಮತ್ತೆ ಇನ್ನೇನು? 14 ನಿಮ್ಗೆ ಏನು ಇಷ್ಟ ಅದು ಗಿಫ್ಟ್ ಕೊಡಿ. ಬಟ್ ನನ್ನನ್ನು ಕರ್ಕೊಂಡೋಗಿ. ಇವಾಗ ಧರ್ಮಸ್ಥಳಕ್ಕೋ, ಇವಾಗ ನೀವು ಮಾತ್ರ ಧರ್ಮಸ್ಥಳಕ್ಕೆ ತಿರುಪತಿಗೆ 2-3 ಸರಿ ಹೋಗಿ ಬಂದಿದ್ದೀರಾ. ನನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇಲ್ಲ. ನನ್ನ ಮಗಳು, ನಾನು ನನ್ನ ಮಗಳು ಏನು ಪಾಪ ಮಾಡಿದ್ದೀವಿ, ಮನೇಲಿ ಕೂರಿಸ್ಬಿಡ್ತೀರಾ? ಆಯ್ತಾ? ಇರಲಿ, ನಮ್ಗೆ ಕರ್ಕೊಂಡು ಹೋಗಿ ಏನಾದರೂ ಹೋಗೋಣ ಧರ್ಮಸ್ಥಳಕ್ಕೆ, ತಿರುಪತಿಗೆ. ಫ್ರೆಂಡ್ಸ್, ತಿರುಪತಿಗೆ ಚಿಕ್ಕ ಮಕ್ಕಳು ಆಗ್ತಾನೆ ಹುಟ್ಟಿರೋ ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾರೆ. 1 ತಿಂಗಳು 2 ತಿಂಗಳು ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾರೆ. ನನ್ನ ಮಗಳಿಗೆ 2.5 ವರ್ಷ ಆಗಿದೆ. ಅಯ್ಯೋ ಮಗು ಇದೆ, ತಿರುಪತಿಲಿ ರಶ್ ಇರುತ್ತೆ, ಮಾಡಲ್ಲ ಅಂತ ಹೇಳ್ತಾರೆ. ಇದು ಹೆಂಗೆ ಅಂತ. ಅದಕ್ಕೆ ಕುಡಿಲಾರ್ದವ್ರನ್ನೆಲ್ಲ ಡೊಂಕು ಅಂತಾರಲ್ಲ, ಹಂಗೆ ನೀವು ಕರ್ಕೊಂಡೋಗಕ್ಕಾಗಲ್ಲ. ಅಲ್ಲಿ ಮಗುನ ಎತ್ಕೊಂಡು ಅಲ್ಲಿ ಇರಬೇಕು ಅನ್ನೋ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಕರ್ಕೊಂಡು ಹೋಗಲ್ಲ. ಗೊತ್ತಾ? ಕಷ್ಟಪಡ್ಬೇಕು. ತಿರುಪತಿಯಲ್ಲಿ ಎಷ್ಟು ಕಷ್ಟಪಡ್ತೀವೋ ಅಷ್ಟು ಕರ್ಮ ಕಳಿಯುತ್ತೆ. ಗೊತ್ತಾ? ಫ್ರೆಂಡ್ಸ್, ನೀವು ಚಿಕ್ಕ ಮಕ್ಕಳನ್ನ ಯಾರನ್ನೂ ಕರ್ಕೊಂಡೇ ಹೋಗಿಲ್ವಾ ತಿರುಪ್ತಿಗೆ? ಇಷ್ಟು ಚಿಕ್ಕ ಮಗು ಕರ್ಕೊಂಡು ಹೋಗೋಕ್ಕಾಗಲ್ವಾ? ಇವಾಗ ಹೇಳಿದ ಮಾತೆಲ್ಲ ಕೇಳ್ತಾಳೆ ನನ್ನ ಮಗಳು. ಬಿಡ ಬಟ್ಟೆ. ಹೋಗೋಣ ತಿರುಪ್ತಿಗೆ. ಯಾವಾಗ? ಏನ್ರಿ ತಿರುಪ್ತಿಗೆ ಹೋಗೋಣ ಅಂದಿದ ತಕ್ಷಣ ಕರೆಂಟು ಒಂದು ಸೆಕೆಂಡ್ ಆನ್ ಆಗಿ ಆಫ್ ಆಯ್ತು. ಆಫ್ ಆಗಿ ಆನ್ ಆಯ್ತು. ಏನಿದು ಅಂದ್ರೆ ಅರ್ಥ? ಇವ್ ತಿರುಪ್ತಿ ಕರ್ಕೊಂಡು ಹೋಗಲ್ಲ ಅಂತ. ದೇವ್ರೆ, ನಿನ್ ಗಂಡ ಕರ್ಕೊಂಡು ಹೋಗಲ್ಲ ಬಿಡಪ್ಪ, ನಿನ್ ಯಾಕಪ್ಪ ಆಸೆ ಪಡ್ತೀಯಾ ಅಂತ ಹೇಳ್ತಾ ಇದಾರೆ ದೇವ್ರೆ. ಧರ್ಮಸ್ಥಳ ಅಂತಂದ್ರೆ ಒಂದು 300-400 ಕಿಲೋಮೀಟರ್ ಆಗುತ್ತೆ. ತಿರುಪತಿ ಅಂದ್ರೆ ಎಷ್ಟಿದೆ ನಮ್ಗೆ ಇಲ್ಲಿಂದ? ಹತ್ರ 180. ನಾವು ನಿಯರ್ ಆಂಧ್ರಾಗಿರೋದ್ರಿಂದ ಹತ್ರ ಇಲ್ಲಿಂದ. ನೋಡಿ ಅವ್ರ ಬಾಯಲ್ಲೇ ಬಂತು ಹತ್ರ ತಿರುಪ್ತಿ ಅಂತ. ಆದ್ರೂ 3-4 ಸರಿ ಹೋಗಿದ್ದಾರೆ ಅವರು. ನನ್ನನ್ನು 1 ಸರಿನೂ ಕರ್ಕೊಂಡು ಹೋಗಿಲ್ಲ, ಪಾಪನೂ ಕರ್ಕೊಂಡು ಹೋಗಿಲ್ಲ. ಪೇಷನ್ಸ್ ಇದೆಯಾ ಏನಕ್ಕೆ? ಅದೆಲ್ಲಿ ಸಿಗುತ್ತೆ ಹೇಳಿ, ಕೊಂಡ್ಕೊಂಬರ್ತೀನಿ. మీకే కాదు మాకు వస్తుంది పంచులు. ಹೋಗೋಣ ಅಂದ್ರೆ ಹೋಗೋಣ. ನಿಮ್ಮ ಫ್ರೆಂಡ್ ಫ್ಯಾಮಿಲಿನೂ ಕರೀರಿ, ಪರವಾಗಿಲ್ಲ, ಹೋಗೋಣ. 4 to 5 hours ವೇಟ್ ಇರುತ್ತೆ ಅವಾಗೇನು ಅಷ್ಟೇ. ನಾನಂತೂ ಹತ್ತಲ್ಲಮ್ಮ, ನನಗೆ ಸಾಹಸ ಮಾಡಕ್ ಬರಲ್ಲ. ಯಾಕೆ? ಫೋಬಿಯಾ. ಹಂಗೆ ಡೈರೆಕ್ಟ್ ಆಗಿ ಸರಿ ಆಯ್ತು. ಮತ್ತೆ ನೀವಿಬ್ರು ಸಾಕಾಗಿ ಹೋಗ್ತೀರಾ? ನೀವೇ ಎತ್ಕೊಂಡ್ ಬರ್ಬೇಕು. ಹಂಗ್ ಮೆಟ್ಲು ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನನ್ ಕೈಯಲ್ಲಿ ಆಗಲ್ಲ. ನಾನು 100 ಮೆಟ್ಲು ಹತ್ತೀನಿ ಅಷ್ಟೇ, ಅದ್ರ ಮೇಲೆ ಮತ್ತೆ ಆಗಲ್ಲ. ಅಷ್ಟೇ ಫೋಬಿಯಾ ಇರೋರ್ಗೆಲ್ಲ ಅಷ್ಟೇ. ಹೈಟ್ ಫೋಬಿಯಾ ಇದೆ ನನ್ನ ಹಸ್ಬೆಂಡ್ಗೆ. ಆಕ್ರೋಫೋಬಿಯಾನ ಏನು ಫೋಬಿಯಾನ ಮದ್ವೆಗಿಂತ ಮುಂಚೆ ಮಾತ್ರ ಹೇಳಿಲ್ಲ ಈ ಫೋಬಿಯಾ ಐತೆ ಅಂತ. ನನ್ನ ಮದ್ವೆ ಆದ್ಮೇಲೆ ಹೇಳಿದ್ದಾರೆ ಫೋಬಿಯಾ ಅಂತ.
ಹೇಳಿದ್ರಾ ಹ್ಞೂ ಹೇಳಿದ್ರ ಮದ್ವೆಗಿಂತ ಮುಂಚೆ? ಏನಾಯ್ತು? ಅದಂಗೆ ಬರೋದು. ಹ್ಞೂ ಹೇಳಿದ್ರ ಮದ್ವೆಗಿಂತ ಮುಂಚೆ? ಮದುವೆ ಮುಂಚೆ ಅದು ಬೆಟ್ಟಕ್ಕೆ ಹೋಗಿಲ್ವಲ್ಲ. ಬೆಟ್ಟಗಳು ಹತ್ತಿದ್ರೆ ಆಗಲ್ಲ ನನಗೆ. ಅದು ಯಾಕೆ ಹಂಗೆ ಗೊತ್ತಿಲ್ಲ. ಏನ್ ಅನ್ಸುತ್ತೆ ಬೆಟ್ಟ ಹತ್ತದ್ಮೇಲೆ? ನನ್ನನ್ನು ಬೆಟ್ಟ ಹತ್ತಾ ಇದೆ ಅನ್ಸುತ್ತೆ. ಕರೆಕ್ಟಾಗಿ ಹೇಳ್ರಿ. ನಿಜವಾಗ್ಲೂ ಹಂಗೆ ಅನ್ಸುತ್ತೆ. ಉಲ್ಟಾ ಪಲ್ಟಾ ಆಗೋಗುತ್ತದು. ಸೊ ಅಲ್ಲಿ ಗಿಡ್ಡಿನೆಸ್ ಬರುತ್ತಲ್ಲ ನಿಮ್ಗೆ? ಹಿಂಗೆ ಇಟ್ಕೊಂಡು ಕುತ್ಕೊಂತೀನಿ ಒಂದು ಕಂಬಿನ ಗಟ್ಟಿಯಾಗಿ ಇಟ್ಕೊಂಡು, ಅಷ್ಟೇ. ಹೈಟ್ ಅಂದ್ರೆ ಆಗಲ್ಲ. 3ನೇ ಫ್ಲೋರ್ 4ನೇ ಫ್ಲೋರ್ಗೆ ಹೋಯ್ತು ಅಂತಂದ್ರೆ ಮುಗೀತು. ಅಷ್ಟಕ್ಕೆ ಒಬ್ಬ ಇರೋ ಗಂಡನ ಜೊತೆ ನಂಗೆ ಬೆಟ್ಟಗಳು ಹೈಟು ಅಂದ್ರೆ ನನಗಿಷ್ಟ. ಇವ್ರಿಗೆ ಆಗದೇ ಇಲ್ಲ, 3ನೇ ಫ್ಲೋರ್ಗೂ ಆಗೋದಿಲ್ಲ. ಯಾಕೆ ಲಾಸ್ಟ್ ಟೈಮ್ ಗೊತ್ತಿಲ್ವಾ ನಿಮಗೆ? ಏನೋ ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನೀವು ನಿಲ್ಲಿಸ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ರೆ ವ್ಯೂ ಚಾರ್ಮಡಿ ಘಾಟ. ನಾನು ಇಳಿದ ಕಾರಿಂದ ನಿಮ್ ಜೊತೆ ಬೆಟ್ಟ ಯಾವ್ದು ಹತ್ತಕ್ಕಾಗಲ್ಲ. ನಾನು ಒಬ್ಳೆ ಹೆಂಗತ್ಲಿ ಬೆಟ್ಟ ಯಾವ್ದಾದ್ರು? ಡ್ರೈವಿಂಗ್ ನಾನು ಮಾಡಿದೆ, ಬಟ್ ನಾನು ಇಳಿದ ಕಾರಿಂದ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೆ ಹಿಂಗೆ. ಅದೇ ಬಟ್ ಡ್ರೈವಿಂಗ್ ನಾನು ಮಾಡಿದ್ದೀನಿ. ಸೈಕಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಡು ಸರಿ ಹೋಗುತ್ತೆ. ಸೈಕಿಯಾಟಿಸ್ಟ್, ಅದು ಸೈಕಾಲಜಿಸ್ಟ್ ಅಲ್ಲ, ಸೈಕಿಯಾಟಿಸ್ಟ್. ಸಾರಿ ನಾನು ಸೈಕಾಲಜಿ ಓದ್ತಾ ಇರೋದಕ್ಕೆ ಸೈಕಾಲಜಿ ಅಂತಾನೆ ಬರ್ತಾ ಇದೆ. ನೀನ್ ಸೈಕಾಲಜಿ ಓದ್ತಾ ಇದೀಯಾ? B.Ed ಸೈಕಾಲಜಿನೇ ಇರೋದು. ಫಿಸಿಕ್ಸ್ ಅಲ್ಲೇ ನಿಂದು. ಇವಾಗ B.Ed ಅಲ್ಲಿ ಸೈಕಾಲಜಿ ತೋರಿಸ್ಲಿ. ಏನ್ಪಾ B.Ed ಅಲ್ಲೂ ಸೈಕಾಲಜಿ ಇದೆ, ನಾನು ಅದೇ ಓದ್ತಾ ಇರೋದು. ತೋರಿಸ್ಲಾ? ಚೈಲ್ಡ್ ಸೈಕಾಲಜಿ ಬಗ್ಗೆ ಕೊಟ್ಟಿದ್ದಾರೆ. ನಾನ್ ಚೈಲ್ಡ್ ಅಲ್ಲ, ಚೈಲ್ಡ್ ಅವ್ರ ಅಪ್ಪ. ಹಾಗಾದ್ರೆ ಆ ತರ ಸೈಕಾಲಜಿ ಅಂತ ಇದಂಗಿತ್ತು ಅಂತಂದ್ರೆ ಎಲ್ಲರೂ B.Ed ಮಾಡ್ಕೊಳ್ಳೋರು, MBBS. ನೋಡ್ರಿ ಇಲ್ಲಿ ಮೀನಿಂಗ್ ಆಫ್ ಸೈಕಾಲಜಿ ಹೇಳ. ಮೀನಿಂಗ್ ಆಫ್ ಸೈಕಾಲಜಿ, ದ ವರ್ಡ್ ಸೈಕಾಲಜಿ ವಾಸ್ ಫಸ್ಟ್ ಟೈಮ್ ಯೂಸ್ಡ್ ಇನ್ 1950 ಬೈ ರುಡಲ್ಫ್ ಗ್ಯೂಕ್ಲೆ. ಅಯ್ಯಪ್ಪನ ಹೆಸರೇ ಬರೋದಿಲ್ಲ ಫ್ರೆಂಡ್ಸ್. ಇಟ್ ಡಿರೈವ್ಸ್ ಇಟ್ಸ್ ಒರಿಜಿನ್ ಟು ಗ್ರೀಕ್ ವರ್ಡ್ಸ್ ಸೈಕ್ ಅಂಡ್ ಏನದು ಲೋಗಸ್. ಏನೋ ಸೈಕ್ ಮೀನ್ಸ್ ಸೋಲ್, ಲೋಗಸ್ ಮೀನ್ಸ್ ಸೈನ್ಸ್ ಆಫ್ ಸ್ಟಡಿ. ಸೊ ಸೈಕಾಲಜಿ ಈಸ್ ಸೈನ್ಸ್ ಆಫ್ ಸೋಲ್. ನೀನು ಓದ್ಬೇಕಾಗಿರೋದು B.Ed ಅಲ್ಲಿ ಮಕ್ಕಳ ಸೈಕಾಲಜಿ. ನನ್ಗಿರೋದು ಆ ಸೈಕಾಲಜಿ ಪ್ರಾಬ್ಲಮ್. ಸೈಕಾಲಜಿನ ಅದೇ ಸೈಕಾಲಜಿ ಪ್ರಾಬ್ಲಮ್. ನನಗೆ ಕನ್ಫ್ಯೂಸ್ ಮಾಡಕ್ಕೆ. ಫೋಬಿಯಾ ಪ್ರಾಬ್ಲಮ್ ನಿಮ್ಗಿರೋದು, ಸೈಕಾಲಜಿ ಪ್ರಾಬ್ಲಮ್ ಅಲ್ಲ. ಅದೇ ಸೈಕಿಯಾಟಿಸ್ಟ್. ಸೈಕಾಟಿಸ್ಟ್ ಅದೇ. ನನಗೆ ಅದು ಸೈಕಾಲಜಿ ಅದು ಓದಿ ಸೈಕಾಲಜಿ ಅಂತ ಬಂದ್ಬಿಟ್ಟು ಸೈಕಾಸ್ಟ್ರಿ ಅಂತ. ಆಡ್ಲಿ ಬಿಡಮ್ಮ ಅಷ್ಟೇ. ಕೊಡ್ತಿದ್ದು ಯಾರು ನಿಂಗೆ ಬೈತಿದ್ದು? ಅಯ್ಯೋ ಪಾಪಚ್ಚಿ, ಕೃತಿಕ್ ಅಳ್ತದಳು. ಅವಳಿಗೆ ಕಣ್ಣಿಂದನೂ ಬರ್ತಿದೆ, ಮೂಗಿಂದನೂ ಬರ್ತಾ ಇದೆ. ಯಾರು ನೋಡ್ತಿದ್ ನಿಂಗೆ? ಅಪ್ಪ. ನಾನು ಹೊಡೆದಿಲ್ಲ, ಸುಮ್ಮನೆ ಅವಳ ಕೈಯಲ್ಲಿ ಟ್ರೈಪಾಡ್ ಇಟ್ಕೊಂಡಿದ್ಲಲ್ಲ ಅದನ್ನ ಕಿತ್ಕೊಂಡೆ ಅಷ್ಟೇ. ಅದಕ್ಕೆ ಹತ್ಕೊಂಡ್ಬಿಟ್ಲು. ಏನೋ ನೋಡ್ದವ್ರು ಹೆಂಗೆ ಅಂತ ಹೊಡೆದು ಇಡ್ತಾ ಇದಾರೆ ಇವಳನ್ನ ಅಂತ ಅನ್ಕೋಬೇಕು. ಹಂಗ ಅಳೋದು ಇವಳು. ಹೌದಾ? ನಿಮ್ಮಪ್ಪನ ಹೊಡೆದ್ಬಿಟ್ಟು ನೀನೇ ಅಳೋದಮ್ಮ? ಆಚೆ ಹೋಗೋಣ. ಆ ಕ್ಯಾರೆಟ್ ಒಂದು ತುರ್ಕೊಡ್ರೆ. ಮೇಲೆನಾ? ಅಮ್ಮ ನೀನು ಎತ್ಕೊಂಡು ಓಡಾಡೋದೇ ಆಗೋಯ್ತಲ್ಲ ನನ್ನ ಕೆಲಸ. ಬೇರೆ ಏನು ಮಾಡೋದು ಬೇಡನೆ, ಅಡುಗೆ ಮಾಡೋದು ಬೇಡನೆ, ಮನೇಲಿ ಕೆಲಸ ಮಾಡೋದು ಬೇಡನೆ. ಅಪ್ಪ ನೀನು ಎತ್ಕೊಂಡು ಮೆಟ್ಲಾಗುತ್ತೆ. ನೀನು ಹೇಳಿ ಅಮ್ಮ, ವಯಸ್ಸಾಗೋಗ್ಬಿಟ್ಟೈತೆ, ಮಕ್ಕಳಾಗೈತೆ ತಕ್ಷಣ ವಯಸ್ಸಾಗ್ಬಿಡುತ್ತೆ. ಬಾ ಕೈ ಕೊಡು, ಒಬ್ಬಳೇ ಹತ್ಬಾರ್ದು. ಏನಿದೆ ಮೇಲ್ಗಡೆ? ಏನಿದೆ ಅಮ್ಮ ಮೇಲ್ಗಡೆ? ABCD ಹೇಳ್ಬೇಕು ಇವಾಗ. ಮೇಲ್ ಕರ್ಕೊಂಬಂದಿದ್ದೀರಲ್ಲ, ABCD ಹೇಳು. ಸೊ ಅಂಗನವಾಡಿಯಲ್ಲಿ ಬಿಡ್ತೀನಲ್ಲ, ಅಲ್ಲಿ ಎಲ್ಲ ಮಕ್ಕಳು ಬರೀತಾರಂತೆ ಸ್ಲೇಟಲ್ಲಿ. ಇವಳು ಮಾತ್ರ ಬರೆಯಲ್ಲಂತೆ, ಚಾಪಿಸ್ ತಿಂತಾಳಂತೆ ನನ್ನ ಮಗಳು. ಚಾಪಿಸ್ ತಿನ್ನೋಕ್ಕೆ ನೀನು ಹೋಗೋದು ಸ್ಕೂಲ್ಗೆ? ಬರೀಬೇಕು ತಾನೆ ABCD IE. ಚಾಪಿಸ್ ತಿಂತೀಯಾ? ಬೀಳುತ್ತೆ ಇನ್ಮೇಲೆ ನಿಂಗೆ ಏಟು ಬಾಯಿಗೆ. ಚಾಪಿಸ್ ತಿನ್ಬಾರ್ದು ಪೂಜಾ. ಯಾಕೆ ಚಾಪಿಸ್ ತಿನ್ನೋದು? ಚಾಪಿಸ್ ತಿಂತಾರಾ? ನೀನು ಯಾಕೆ ಬರೆಯಲ್ಲ? ABCD ಯಾಕೆ ಬರೆಯಲ್ಲ? IE ಯಾಕೆ ಬರೆಯಲ್ಲ? ಅಮ್ಮ
ಬಾಯ್ಲಿ ನಾನು ಹೇಳೋ ಅಷ್ಟೇ ಉತ್ತರ ಕೊಡು. ಓಡ್ಬಿಟ್ಲು. ನೋಡಿ ಫ್ರೆಂಡ್ಸ್, ನಮ್ಮ ಹೆಣ್ಮಕ್ಳು ಜೀವನ ಏನು ಅಂತ. ಮಕ್ಕಳು ನೋಡಿಕೊಂಡು ಅಡುಗೆನೂ ಮಾಡಿಕೊಂಡು ಏನಾದರೂ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಅದನ್ನು ಯೋಚನೆ ಮಾಡಿಕೊಂಡು ಅದಕ್ಕೂ ಕಷ್ಟಪಡ್ತೀವಲ್ಲ ನಾವು ಹೆಣ್ಮಕ್ಳು. ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ಎಲ್ಲ ಇವಳಿಗೋಸ್ಕರನೇ ಮಾಡೋದು. ಆದರೆ ಇವಳು ಹೇಳಿದ ಮಾತು ಕೇಳಲ್ಲ. ಸೊ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನಷ್ಟು ವೀಡಿಯೋಸ್ ಹಾಕಬೇಕು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಅಯ್ಯೋ ಏನಪ್ಪ ಏನಕ್ಕೆ ಯೂಟ್ಯೂಬ್ ಮಾಡೋದು, ಯಾಕೆ ಯೂಟ್ಯೂಬ್ ಮಾಡೋದು ಅಂತ ಸುಮಾರು ಸರಿ ಅನಿಸುತ್ತೆ. ನಾನು ಯಾಕೆ ಯೂಟ್ಯೂಬ್ ಮಾಡಬೇಕು, ಯಾಕೆ ವೀಡಿಯೋ ಮಾಡಬೇಕು, ಸುಮ್ಮನೆ ಏನು ನಾನು ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ಲ, ರೀಚು ಆಗ್ತಾಯಿಲ್ಲ, ನನಗೇನು ಒಳ್ಳೆಯದು ಆಗ್ತಾಯಿಲ್ಲ ಯೂಟ್ಯೂಬಿಂದ, ಏನಕ್ಕೆ ಮಾಡಬೇಕು, ಯಾಕೆ ಕಷ್ಟಪಡಬೇಕು ಅಂತ ಒಂದೊಂದು ಸರಿ ಅನಿಸುತ್ತೆ. ಬಟ್ಟು ಇನ್ನೊಂದು ಕಡೆಯೂ ಹಾಗೆ ಹೇಳುತ್ತೆ, ಸರಿ ಪ್ರಯತ್ನ ಪಡೋಣ, ತಾಳ್ಮೆಯಿಂದ ವೆಯ್ಟ್ ಮಾಡೋಣ, ದೇವರು ಇದ್ದಾನೆ, ಕೈ ಹಿಡಿತಾನೆ ಅಂತಲೂ ಅನಿಸುತ್ತೆ. ಇನ್ನೆಷ್ಟು ವರ್ಷಗಳು ಕಾಯಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನನಗೇನಿಲ್ಲ, ನನ್ನ ವೀಡಿಯೋಸ್ ಎಲ್ಲರೂ ನೋಡಿ ಇಷ್ಟಪಟ್ಟು ಸಪೋರ್ಟ್ ಮಾಡಿದರೆ ಸಾಕು, ನನಗೆ ಅದೇ ಖುಷಿ. ಅಮ್ಮ ಹೋಗೋಣಮ್ಮ, ಅಡುಗೆ ಮಾಡಬೇಕು, ಹೋಗೋಣ. ಒಪ್ಕೊಂಬಿಟ್ಲು. ಮಕ್ಕಳಿಗೆ ಪ್ರೀತಿಯಿಂದ ಹೇಳಿದ್ರೆ ಬೇಗ ಒಪ್ಕೊಂಡ್ಬಿಡ್ತಾರೆ. ಕೈ ಕೊಡು, ಬಿದ್ದೋಗ್ತೀಯಾ. ಬಂದು ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅವಲಕ್ಕಿ ಬಾತ್ಗೆ ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟು ಹಾಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಹುರಿದಿಟ್ಕೊಂಡಿದ್ದೀನಿ, ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಅವಲಕ್ಕಿ ಬಾತ್ ಮಾಡ್ಕೊಳ್ಳೋದು. ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಕ್ಯಾರೆಟ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅವಲಕ್ಕಿ ಬಾತ್ಗೆ ಕ್ಯಾರೆಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ಈರುಳ್ಳಿ ಟೊಮೊಟೊ ಹಾಕೋದಕ್ಕಿಂತ ಕ್ಯಾರೆಟ್ ಜೊತೆಗೆ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೌತೆಕಾಯಿನೂ ಕೂಡ ಕ್ಲೀನಾಗಿ ಸಣ್ಣಕ್ಕೆ ಹಚ್ಕೊಂಡು ಅದು ಕೂಡ ಹಾಕ್ಕೋಬೋದು, ಇಲ್ಲ ಅದನ್ನು ತುರ್ದು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಅವಲಕ್ಕಿ ಬಾತ್ ರೆಡಿ ಮಾಡ್ಕೊಂಬಿಟ್ಟೆ. ಸೊ ಇದಕ್ಕೆ ಒಂಚೂರು ನಿಂಬೆ ತಿಂದ್ಕೊಂಡ್ರು ಟೇಸ್ಟ್ ಸಖತ್ತಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಆಗಿದೆ, ಟಿಫನ್ ಮಾಡೋದೇ. ಬಿಟ್ಟಿದ್ದಾಳೆ ಅಲ್ಲಿ, ನಾನು ಅಡುಗೆ ಮಾಡ್ತಾಯಿದ್ರೆ ಅಲ್ಲಿ ಇವರಪ್ಪ ರೆಡಿ ಮಾಡಿಬಿಟ್ಟಿದ್ದಾರೆ ಇವಳ ಕ್ಲೀನಾಗಿ ಚೆನ್ನಾಗಿ. ಸ್ಕೂಲ್ಗೆ ಹೋಗ್ತೀಯಾ? ಹೇಳು, ಸ್ಕೂಲ್ಗೆ ಹೋಗ್ತೀಯಾ? ಅಪರೂಪಕ್ಕೆ ಇವಾಗ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆದರೆ ಏನು ಅಂದರೆ ಇನ್ನೂ 9:30 ಆಗಿದೆ ಫ್ರೆಂಡ್ಸ್, ಟೈಮ್ 10:30 ಇವಳು ಸ್ಕೂಲ್ ಓಪನ್ ಆಗೋದು. ಇವಾಗ ಹೇಳ್ತಿದ್ದಾಳೆ ಸ್ಕೂಲ್ಗೆ ಹೋಗೋಣ ಅಂತ. ಅಪರೂಪಕ್ಕೆ ಫಸ್ಟ್ ಟೈಮ್ ಹೇಳ್ತಿದ್ದಾಳೆ ಮನೇಲಿದ್ದು ಸ್ಕೂಲ್ಗೆ ಹೋಗೋಣ ಅಂತ. ನಿಜವಾಗ್ಲೂ ಇಲ್ಲಿಂದನೇ ಚೇಂಜಸ್ ಕಾಣಿಸ್ತಾ ಇದೆ. ಇನ್ಮೇಲೆ ದಿನ ಹೋಗ್ತಾಳೆ. ಬೂವ ತಿನ್ನೋಣ, ಅವಲಕ್ಕಿ ಬಾತು. ಬಾ ತಿನ್ನೋಣ, ಬಾ. ಬೂವ ತಿಂತಾಳಂತೆ, ಬಾ. ಏನು ಬಾತಮ್ಮ, ಏನು ಬಾತ್ ಹೇಳು. ಕರೆಕ್ಟಾಗಿ ಹೇಳು, ಅವಾಗಲೇ ಹೇಳ್ದಲ್ಲ ಹಂಗೆ ಹೇಳು. ಏನು ಬಾತು? ಅವಲಕ್ಕಿ ಬಾತ್. ಜೋರಾಗಿ ಹೇಳು. ಬೇಕಾ? ತಿನ್ನೋಣ, ಹಾಕೊಂಬರ್ತೀನಿ.